2018ರಲ್ಲಿ ಕ್ರಯ ಆಗಿತ್ತು. ಲಾಯರ್ ಮುಖಾಂತರ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಕ್ರಯ ತಗೊಂಡಿದ್ರು ಪುಷ್ಪ ಅವರು ನಮ್ಮ ಅಪೂರ್ವ ಸಂಬಂಧಿ. ನಾನು ಅವ್ರದ್ದು ಏನೇ ಪ್ರಾಪರ್ಟಿ ಎಲ್ಲ ನಾನೇ ಆದ್ಮೇಲೆಲ್ಲ ನಾನು ನೋಡ್ಕೊಳ್ತಾ ಇರೋದು. ಆಮೇಲೆ ವಾಸದ ಮನೆಗೆ ಅಲ್ಲಿ ನಾನೇ ಇರ್ತಾ ಇದ್ದೆ, ಲಿಕ್ಕಿ ಹೋಗ್ತಾ ಇರೋದು. ಅಂದರೆ ನಟರಾಜ್ ಅನ್ನೋರು ಅವ್ರ ಜೊತೆ ದೇವರಾಜು ಇವ್ರು 3-4 ಜನ ಏನು ಮಾಡಿದ್ರು, ನನಗೆ ಪದೇ ಪದೇ ಕೇಳ್ತಾ ಇದ್ರು. ನಾನೇನು ಮಾಡಿದೆ, ನಮ್ಮ ಲಾಯರ್ ಹತ್ರ ಕರ್ಕೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಕರ್ಕೊಂಡ್ಬಿಟ್ಟೆ. ವಿಡಿಯೋ ನಟರಾಜು ಏನಿರುತ್ತೆ ಸಂಬಂಧ ಏನಿಲ್ಲ ಅಂತ ಹೇಳ್ತಲ್ಲ, ಅದೇ ಪಂಚಾಯತಿಲಿ ಅವ್ರು ವಿಡಿಯೋ ಆಗಿದ್ದಾಗ ಇವರು ಕ್ರಯ ಆಗಿದೆ. ಇದೇ ವಿಡಿಯೋ ಅವ್ರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ. ನಮಗೆ ಪುಷ್ಪ ಅವ್ರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ, ನಮ್ಮ ಚಿಕ್ಕಮ್ಮರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈಗ ಅದು 6 ತಿಂಗಳಿಂದಲೂ ಮುನ್ಸಿಪಾಲಿಟಿ ಖಾತೆನೂ ಆಗಿದೆ. ಅದ್ರ ಹಿಂದ್ಗಡೆ ಏನಿದೆ ಅದೆಲ್ಲ ಲಾಯರು ವೆರಿಫಿಕೇಷನ್ ಎಲ್ಲ ಮಾಡಿ ಅವರು ಕ್ರಮವಾಗಿ ಖರೀದಿ ಆಗಿರೋದು ನಿಜ. ಏನೇ ಇದ್ರು ವಿಚಾರವಾಗಿ ಏನೇ ಇದ್ರು ನಮ್ಮ ಲಾಯರ್ ಸಂಪೂರ್ಣವಾಗಿ ಗೊತ್ತು. ನನಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದು ಮಾತ್ರ 24 ಗಂಟೆ ವಾಸ ನಾನು ಇದ್ದೀನಿ ಜಾಸ್ತಿ. ಯಾರು ಪಾರ್ಕ್ ಮಾಡುವೆ ಯಾವಾಗಲೂ ಅದು ಜಾಸ್ತಿ ನಾನು ಇರ್ತೀನಿ. ಏಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜಮೀನಿಗೆ ಹೋಗ್ತೀನಿ. ನಾನು ಜಮೀನಿಗೆ ಹೋದೆ, ಅಲ್ಲಿದ್ದಾಗ ನನಗೆ ಏಕಾಏಕಿ ಹಿಂಗೆ ಗಮನಿಸ್ ಮಾಡ್ತಿದ್ದೀನಿ ಅಂತ ಫೋನ್ ಬಂತು. ಇವಾಗ ಬಂದು ನೋಡಿದಾಗ ಈ ಥರ ಆಗಿದೆ. ಅದಕ್ಕೆ ಆ ವಿಚಾರವಾಗಿ ಅವರು ಹಿಂದಕ್ಕೆ ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರಿಗೆ ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಸಿಗ್ತಾರೆ, ಸಿಕ್ಕಿದ್ಮೇಲೆ ನನಗೆ ಗೊತ್ತಾಗುತ್ತೆ ಯಾರಿಂದ ಕಾರಣ. ಇದು ಅವರು ಯಾರಿಂದ ಖರೀದಿ ಮಾಡಿದ್ರೆ ಗೊತ್ತಿಲ್ಲ. ನಾನು ಈಗೆಲ್ಲ ಮಾಡಿಸ್ಕೊಟ್ಟಿದ್ದೀನಿ. ನಮ್ಮ ಗಿರೀಶ್ ಅವರಿಂದ ಇವರು ಖರೀದಿ ಆಗಿದೆ. ಗಿರೀಶ್ ಸಣ್ಣ ಮಹಾಲಿಂಗಪ್ಪ ಅಂತ ಇರ್ಬೋದು, ಅವರಿಂದ ಇವರು ಖರೀದಿ ಆಗಿದೆ. ಆ್ಯಕ್ಚುಲಿ ಇವ್ರದ್ದು ನನ್ನ ಜಡ್ಜ್ಮೆಂಟ್ ಕಾಪಿ ಏನೋ ಓದಿದೆ. ಜಡ್ಜ್ಮೆಂಟ್ ಕಾಪಿಲಿ ಇವ್ರದ್ದು ಸುತ್ತಲೂ ಮನೆ ಇದೆ ರೀ. ಪಕ್ಕದಲ್ಲಿ ಇವ್ರದ್ದು ಮನೆ, ಇದ್ರ ಪಕ್ಕ ಇವ್ರದ್ದೊಂದು ಗೋಡನ್ ಇದೆ, ಯಾರ್ದು ನಟರಾಜ್ ಅವ್ರದ್ದು. ಎದುರುಗಡೆ ವ್ಯವಸ್ಥೆ ಇದೆ. ಅವ್ರು ಮುಂದುಗಡೆ ಜಮೀನು ಅಂತ ತೋರಿಸಿದ್ದಾರೆ, ಹಿಂದುಗಡೆ ಜಮೀನು, ಪಕ್ಕದ ಇದು ಪೂರ್ವಕ್ಕೆ ಜಮೀನು, ಎಲ್ಲ ಕಡೆಗೆ ಜಮೀನು ಅಂತ ತೋರಿಸಿದ್ದಾರೆ. ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಇವ್ರಿಗೆ ಆರ್ಡ್ರು ಮಾಡ್ಕೊ ಬಂದಿದ್ರು, ಇದು ಬೇರೆ ಜಾಗ ಇರ್ಬೋದು, ಇವರಿಗೆಲ್ಲ ಇಬ್ಬರು ಇರ್ಬೋದು, ಇಲ್ಲದೇ ಇರ್ಬೋದು.